ನೋಡ್ಗುಂಡಜ್ಜಿ ಹಾಂ ಆ ಲಸ್ಮಕ್ಕ ಹಿಂಗೆ ಮಾಡ್ಬೋದಾ ಹೇಳು ನೀನು ಮತ್ತೆ ಇನ್ನು ಹೆಂಗಸ್ರು ಎಲ್ಲನ ಒಳ್ಳೆ ಕೆಲಸ ಮಾಡ್ತಾಳೆ ಲಸ್ಮಕ್ಕ ಅಂತ ಹೇಳ್ತಿದ್ರಲ್ಲ. ಹಿಂಗೆ ಬಡವ್ರನ್ನ ರಕ್ತ ಇರಬಾರ್ದು, ಲಂಚ ಕೊಡ್ರಿ ಅಂತಾನ. ಹಾಂ ಈಗ ಗೊತ್ತಾಯ್ತಾ? ಸಾವುಕಾರ್ರೆ, ನಮ್ಮ ಲಸ್ಮಕ್ಕ ಯಾವತ್ತೂ ಹಂಗೆಲ್ಲ ಬಡವ್ರನ್ನ ಹಿಂಸೆ ಮಾಡೋಳಲ್ಲ, ಲಂಚ ತಗೊಂಡು ಅಲ್ಲ. ನನಗೆ ಯಾಕೋ ಇವನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಅನ್ಸುತ್ತೆ. ಲಸ್ಮಕ್ಕ ಅಂತವಳಲ್ಲ, ಅಂತ ಕೆಲಸ ಮಾಡಿದಾಳೆ ಅಂತಂದ್ರೆ ಇವರಾಗ ಯಾರು ನಂಬೋದೂ ಇಲ್ಲ. ಯಾಕೆಂದ್ರೆ ಎಲೆಕ್ಷನ್ ಗೆದ್ದಾಗಿಂದ ಅವಳು ಯಾವ ಬಡವ್ರನ್ನು ತಾನ ಪೀಡ್ಸಿಲ್ಲ, ಲಂಚ ಗಿಂಚ ಅಂತಾನ. ಸುಮ್ನಿರ್ರಿ. ಹೌದೌದು, ನೀವು ಗೆಲ್ಸಿರೋದಲ್ವಾ ಲಸ್ಮಕ್ಕ, ನಾತ್ಕೆ ನೀವು ಬಿಟ್ಕೊಡಲ್ಲ ಕಣ್ಗುಂಡಜ್ಜಿ. ಗೊತ್ತಾಗುತ್ತೆ ಈಗ. ಪಂಚಾಯತಿ ಮುಖ್ಯಸ್ಥರು ನಾಗಣ್ಣರು ಬರಲಿ. ಏನ್ರಪ್ಪ, ಏನ್ ಗಲಾಟಿ, ಏನ್ ಹನುಮಂತಂದು ಇಲ್ಲಿ ದೇವಸ್ಥಾನದಾಗೆ? ಬಂದ್ರ ನಾಗಣ್ಣರೇ, ನೋಡ್ರಿ ಲಸ್ಮಕ್ಕ ಎಂಥ ಕೆಲಸ ಮಾಡೈತಿ ಅಯ್ಯಮ್ಮ. ಇಂಥ ಕೆಲಸ ಮಾಡ್ಬೋದೆ. ನಮ್ಮ ಹನುಮಂತ ಕೂಲಿ ಮಾಡ್ಕೊಂಡು ಹೆಂಗೋ ಹೋಟ್ಲ್ ಇಕ್ಕೊಂಡು ಸಣ್ಣದಾಗಿ ಒಂದು ಟೀ ಅಂಗಡಿ ಇಕ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾನೆ. ಅವನಿಗೆ ಮನೆ ಹಾಕಿಸ್ಕೊಡ್ಬೇಕಂದ್ರೆ 10,000 ಲಂಚ ಕೊಡಬೇಕು ಅಂತಾನ ಹೇಳೈತಲ್ಲ ಅಯ್ಯಮ್ಮ. ಇದು ನ್ಯಾಯನಾ? ಹೌದೇನೋ ಹನುಮಂತ, ಲಸ್ಮಕ್ಕ ನಿಂತಾಗೆ ಮನೆ ಹಾಕಿಸ್ಕೊಡಕ್ ಲಂಚ ಕೇಳ್ತಾ 10,000ನ? ಹೌದು ಮುಖ್ಯಸ್ಥರೇ, ಏನೋ ಒಂದು ಸೀಟೋಪಟ್ಟ ಹಾಕ್ಯಂತೀನಿ, ಮನೆ ಸೋರುತ್ತೆ ಮ್ಯಾಕೊಂದಿಟ್ಟ ಯಾತನನ ಅಂತಾನ ಕೇಳಿದೆ. ಹಂಗೂ ನಿಂದು ಹೊಸ್ಮನೆ ಅಲ್ಲ, ಇನ್ನೂ ಕಟ್ಕೊಂಡು ಇನ್ನೊಂದು 5-6 ವರ್ಷ ಆಗೈತೆ ಅಂತ. ಇಲ್ಲ ಎಲ್ಲ ಸೋರುತ್ತೆ, ಅವಾಗ ಹೆಂಗೋ ಸರಿಯಾಗಿ ಕಟ್ಟಿಲ್ಲ, ಇನ್ನೊಂದಿಟ್ಟು ಯಾತನ ಸೀಟ್ ಬಗ್ಗಿಸ್ಕೊಂತೀನಿ, ಒಂದಿಟ್ಟು ಹಾಕೊಡಮ್ಮ ಅಂತ ಕೇಳಿದೆ. ಅದಕ್ಕೆ ಅಯ್ಯಮ್ಮ ಲಂಚ ಕೇಳುತ್ತೆ 10,000 ನಾನು ಎಲ್ಲಿ ತಂದು ಕೊಡೋಣ? ಬಡವ ನಾನು, ಹೆಂಗೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ನಾನು ನನ್ನ ಹೆಂಡ್ತಿನು. ಹೆಂಗೋ ಟೀ ಅಂಗಡಿ ಇಕ್ಕೊಂಡು ಒಟ ದುಡಿಮೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅಂಥದ್ರಾಗ 10,000 ನಾನು ಎಲ್ಲಿ ತರೋಣ ಹೇಳ್ರಿ? ಅದಕ್ಕೆ ಹೆಂಗೋ ಕಾಡಿ ಬೇಡಿ ಯಾರನ್ನ ಸಾಲನ ತಗೊಂಬಂದೆ 5,000ನ. ಆದರೆ 5,000 ಆಗಲ್ಲ, ನನಗೆ 10,000 ಕೊಡಲೇಬೇಕು ಅಂತ ಆಟ ಹಿಡಿತೆ ಅಯ್ಯಮ್ಮ. ನನಗೆ ಕೊನೆಗೆ ಏನು ಕಾಣ್ದರೆ ದೇವಸ್ಥಾನಕ್ಕೆ ಬಂದೆ. ನಾನು ನ್ಯಾಯ ಸಿಗಲಿ ಅಂತಾನ. ನೀವೇ ನ್ಯಾಯ ಕೊಡಿಸ್ಬೇಕು. ಇದಕ್ಕೇನಾ ಯಾರು ಮನೆ ಕೇಳಿದ್ರು ಹಾಕ್ಕೊಡ್ತಾ ಇರಲಿಲ್ಲ ಲಂಚ ತಿಂಬಾಕಿ. ನೋಡ್ದೇನ್ರಿ ನಗಣ್ಣರೇ, ಲಸ್ಮಕ್ಕ ಎಂಥದ್ದು ಅಂತಾನ ಲಂಚ ತಮ್ಮಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿತ್ತಲ್ಲ. ನಾನು ಕೇಳಿದ್ರೆ ನನಗೊಂದು ಮನೆ ಹಾಕ್ಕೊಡ್ಲಿಲ್ಲ, ಇಂಥಕ್ಕೆ ಲಂಚ ತಿಂಬಾಕಿ. ಲಂಚ ಕೇಳಿದ್ರೆ ಯಾರು ನನ್ನಂತರ ಕೊಡಲ್ವಲ್ಲ ಬುದ್ಧಿವಂತರು. ಅದಕ್ಕೆ ಪಾಪ ಇಂಥ ಅಮಾಯಕರನ್ನ ಜೀವ ಇಡ್ತಾ ಇದ್ದಾಳೆ ಅಯ್ಯಮ್ಮ. ಮೊದಲು ಆ ಅಮ್ಮನ ಕರೆದು ವಿಚಾರಿಸ್ರಿ. ಎಲ್ಲಿ ಅಯ್ಯಮ್ಮ ಬಂದಿಲ್ವಲ್ಲ, ಇಟ್ಟತ್ತಾದ್ರೂ ತಪ್ಪಿಸ್ಕೊಂಡೆ ಹೋಗಿರ್ಬೇಕೇನ? ಒಂದು ನಿಮಿಷ ವಿಡಿಯೋ ನೋಡ್ತಾ ಇರೋರಿಗೆ ಮಧ್ಯದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಏನೋ ಒಂದು ವಿಷಯ ಹೇಳಬೇಕು. ಏನು ಅಂದರೆ ನನಗೆ ಸ್ವಲ್ಪ ಕೆಮ್ಮು ಆಗಿರೋದ್ರಿಂದ, ಒಣ ಕೆಮ್ಮು, ಗಂಟ್ಲು ಕಟ್ಕೊಂಡಂಗೆ ಆಗಿಬಿಟ್ಟಿದೆ. ಅದರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗಲೇ ಹೇಳ್ಬಿಟ್ಟೆ, ನಿಮಗೂ ಅರ್ಥ ಆಗುತ್ತೆ. ಇಲ್ಲಿದ್ರೆ ಎಲ್ಲರೂ ಕಮೆಂಟ್ ಮಾಡ್ತೀರಾ ವಾಯ್ಸ್ ಚೇಂಜ್ ಆಗಿದೆ ಅಂತಾನ. ಅದರಿಂದ ಹೇಳ್ತಾ ಇದ್ದೀನಿ. ಸರಿ, ವಿಡಿಯೋದಲ್ಲಿ ಮುಂದುವರಿಯೋಣ ಬನ್ನಿ. ಏನೆಲ್ಲ ನೀವೇ ತೀರ್ಮಾನ ಮಾಡ್ಕೊಬಿಟ್ರೆ? ಒಂದು ನಿಮಿಷ ಇರ್ರಿ, ಲಸ್ಮಕ್ಕನು ಬರಲಿ, ಅವಳೇನು ಹೇಳ್ತಾಳೆ ಅಂತಾನ. ಹನುಮಂತ ನಿಜ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ ಅಂತ ಹೇಳಿ ಯಾರಿಗೆ ಗೊತ್ತು? ಏನು ಸಾಕ್ಷಿ ಐತೆ? ಏನು ಸಾಕ್ಷಿ ಆಯಿತು ಹನುಮಂತ ನಿನ್ನ ಹತ್ರ ಲಸ್ಮಕ್ಕ ಲಂಚ ತಾಂಡ್ಲು ಅಂತ ಹೇಳೋದಕ್ಕೆ? ಏನು ಗುಂಡಜ್ಜಿ, ಏನು ಸಾಕ್ಷಿ ಕೇಳ್ತಾ ಇದೀಯಾ? ಅವನೇ ಇಲ್ವಾ? ಅವನೇ ಹೇಳ್ತಾ ಇದ್ದಾನೆ ತಾನೆ, ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ಅವನೇನು? ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ, ಸುಳ್ಳು ಹೇಳ್ತಾ ಇದ್ದಾನೇನೋ ಅಂತಾನ. ನಿನಗೆ ನಿಜ ಹೇಳ್ತಾ ಇದ್ದಾನೆ ಅಂತ ನಿನಗೆ ಅನಿಸ್ಬೋದು, ನನಗೆ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಅದಕ್ಕೇನಾದ್ರೂ ಸಾಕ್ಷಿ ತೋರಿಸ್ಬೇಕು ತಾನೆ, ಲಸ್ಮಕ್ಕ ಲಂಚ ಇಸ್ಕೊಂಡ್ಲು ಅಂತಾನ. ಏನು ಗುಂಡಜ್ಜಿ, ನನಗೆ ಲಂಚ ಇಸ್ಕೊಂಡಿಲ್ಲ ಅಯ್ಯಮ್ಮ. 10,000 ಕೇಳ್ತು, ನಾನು 5,000 ಕೊಡಕ್ಕೆ ಹೋದ್ರೆ ಬೇಡ ಅಂತಂತು. ಹೌದೌದು, 10,000 ಲಂಚ ತಗೊಂತಾಳಂತೆ ಅವಳು. ಅವಳಿಗೇನು ದೇವರೇನು ಅನ್ಯಾಯ ಮಾಡಿಲ್ಲ ಕಣೋ. ಇಷ್ಟವಷ್ಟ ಕೊಟ್ಟೇವನೆ, ಆಸ್ತಿ ಕೊಟ್ಟೇವನೆ ಬೆಳಕಂಡುಂಬಕ್ಕೆ. ಅವಳು ಅಂತ ಅನ್ಯಾಯ ಮಾಡೋಳಲ್ಲ ಬಡವ್ರಿಗೆ. ಇನ್ನು ಯಾರಿಗಾದ್ರೂ ಅನ್ಯಾಯ ಆಗ್ತಿದ್ರೆ ಆ ಅನ್ಯಾಯನ ತಡೆಯಕ್ಕೆ ಪ್ರಯತ್ನ ಮಾಡ್ತಾಳೆ. ಅದು ಬಿಟ್ಬಿಟ್ಟು ಅವಳೇನೆ ಹಿಂಗೆಲ್ಲ ಮಾಡ್ತಾಳೆ ಅಂತಂದ್ರೆ ಯಾರು ನಂಬಲ್ಲ ಈ ಊರಾಗೆ. ಸುಮ್ಮನಿರು, ನಾನೇ ಅಲ್ಲ. ಬಂತಲ್ಲ ಅಯ್ಯಮ್ಮನೇ ಕೇಳ್ರಿ, ಮುಖ್ಯಸ್ಥರೇ ಕೇಳ್ರಿ ನೀವೇನೆ. ಏನಾಗಣ್ಣರೇ, ಏನ್ ಸಮಾಚಾರ? ಯಾಕೆ ಏನೋ ಹೇಳ್ ಕಳ್ಸಿದ್ರಂತಲ್ಲ? ಏನು ಹನುಮಂತಂದು ಇದು ಗಲಾಟೆ ದೇವಸ್ಥಾನದ ಹತ್ರ? ಏನಾಯ್ತು ಹನುಮಂತ? ಏನಮ್ಮ ನೀನು? ಅಲ್ಲ, ಮನೆ ಹಾಕಿಸ್ಕೊಡ್ಬೇಕು ಅಂತನ 10,000 ಲಂಚ ಕೇಳಿದ್ಯ ಅಂತಲ್ಲ ಇವನ ಹತ್ರ. ಯಾಕೆ ಅಂತ ಲಂಚ ತಿನ್ನಕ್ಕೆ ನಿಂತಿದೀಯಾ? ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಗೌರ್ಮೆಂಟಿಂದನ ದುಡ್ಡು ಬಿಡುಗಡೆ ಮಾಡಿದ್ರೆ ಮನೆ ಕೊಟ್ಟರೆ ಅವನ್ನೆಲ್ಲ ನೀನು ಲಂಚ ತಿಂದು ನೀನು ಉದ್ಧಾರ ಆಗಕ್ಕೆ ನೋಡ್ತಾ ಇದ್ಯಾ? ನೀನು ಗೆಲ್ಸಿದ್ದು ಇದಕ್ಕೇನಾ? ಊರು ಉದ್ಧಾರ ಮಾಡ್ತೀಯಾ? ಬಡವ್ರನ್ನ ನೋಡ್ಕೊಂತೀಯಾ? ಏನಾನ ಕಷ್ಟ ಸುಖ ಕೇಳ್ತೀಯಾ ಅಂತನ ಗೆಲ್ಸಿದ್ದು ನಮ್ಮೂರಿನ ಜನ ಎಲ್ಲನ. ಆದರೆ ನೀನು ಬಡವ್ರ ರಕ್ತ ಇರ್ತೀಯ ಅಂತನ ಈಗಲೇ ಗೊತ್ತಾಗಿದ್ದು. ಹಿಂಗೆಲ್ಲನ ಮಾಡೋದು ಎಷ್ಟು ಸರಿ ಅಂತ ನೋಡೋಣ. ಅವ್ನು ಹೇಳಿದ ತಕ್ಷಣ ನಾನು ಲಂಚ ತಗೊಂಡೆ ಅಂತ ನೀವೇನು ತೀರ್ಮಾನ ಮಾಡ್ತೀರಾ? ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ನೀವೇ ಕಣ್ಣಾರೆ ನೋಡಿರೋ ಥರ ಮಾತಾಡ್ತಾ ಇದೆಯಲ್ಲ. ಏನು ಸಾಕ್ಷಿ ಇದೆ ಅವನ ಹತ್ರ? ಹೇಳ್ತೀನಿ ಕೇಳ್ರಿ, ಅವನು ಏನು ಮಾಡ್ದ ಅಂತಾನ. ಏನು ಮಾಡ್ದ ಅವನು ಇಷ್ಟಕ್ಕೂ? ನೀನು ಕೇಳಿದಷ್ಟು ಲಂಚ ತಂದು ಕೊಡಲಿಲ್ಲ ಅಷ್ಟೇ ತಾನೇ? ಅವನು ಬಂದಿದ್ದೇನೆ ಇವತ್ತು ಬೆಳಗ್ಗೆ.
5,000 ರೂಪಾಯಿ ದುಡ್ಡು ತಗೊಂಬಂದು ನನಗೂ ಮನೆ ಹಾಕ್ಸ್ಕೊಡಕ ನಾನು ಹೋಟ್ಲು ಒಂದಿಟ್ಟು ಸೋರುತ್ತೆ ಅದಕ್ಕೊಂದು ಸೀಟ್ ಹಾಕಿಸ್ಕೋಬೇಕು ಅಂತಂದ. ಅದಕ್ಕೆ ಹೋಟ್ಲು ಪಾಟ್ಲು ಎಲ್ಲನ ಇಲ್ಲಪ್ಪ ಮನೆಗಳಿಗೆ ಮಾತ್ರ ಗೌರ್ಮೆಂಟ್ ಇಂದ ದುಡ್ಡು ಬರೋದು ಹಿಂಗೆಲ್ಲ ಹಾಕ್ಸ್ಕೊಡಕ್ ಆಗಲ್ಲ ಅಂತಂದೆ. ಅದಕ್ಕೆ ಒಂದು 5,000 ಲಂಚ ಕೊಡ್ತೀನಿ ಕಂಡು ಹಾಕ್ಸ್ಕೊಡಕು ಅಂತಂದ. ಅದಕ್ಕೆ ಸರಿಯಾಗಿ ಬೈದ್ ಕಳಿಸ್ತೀನಿ, ನಾನು ಲಂಚ ಗಿಂಚ ತಗೊಂಬಳಲ್ಲ. ಏನಿದ್ರು ಅದು ಬಡವರಂತವ್ರಿಗೆ ಅಷ್ಟೇನೆ ಮನೆ ಬಂದಿರೋದು, ನಿನ್ನಂತವ್ರಿಗಲ್ಲ. ನೀನ್ ನಾಳೆ ನಿನ್ ಮನೆ ಚೆನ್ನಾಗೇ ಐತೆ, ನೀನ್ ನಾಳೆ ಒಂದ್ಸಲ ಗೌರ್ಮೆಂಟ್ ಇಂದ ದುಡ್ಡು ತಗೊಂಡು ಮನೆ ಕಟ್ಕೊಂಡಿದ್ಯಾ, ಆಗ್ಲಾಗ್ಲೇ 2 ಸಲ ಕೊಡಲ್ಲ, ತಾಂಡಿರಾರಿ ಮಾತ್ರ ಬರೋದು ಅಂತ ಹೇಳಿ ಬೈದು ಕಳ್ಸಿದೀನಿ ಇವನ್ನ. ಆದ್ರೆ ಇಲ್ಲಿ ಬಂದು ಇಲ್ದೇರೋ ನಾಟಕ ಮಾಡ್ತಾ ಇದ್ದಾನೆ ಹನುಮಂತ. ಹನುಮಂತ, ನಿಜ ಹೇಳು, ನಾನು ಲಂಚ ಕೇಳಿ ನೀನು ನಿನ್ನ? ನೋಡ್ರಪ್ಪ ನೋಡ್ರಿ ನಾಗಣ್ಣರೇ, ಅಲ್ಲ ಲಂಚ ಕೇಳಿದ್ದು ಅಲ್ದೇನೆ ಅವನ್ನ ಎದುರಿಸ್ತಾ ಇದ್ದೀಯಮ್ಮ. ಇಲ್ಲಿ ಎದ್ರಿಕೆಮ್ಮಕ್ಕೆ ಯಾರೂ ಇಲ್ಲ. ಹನುಮಂತ, ನಾನಿದ್ದೀನಿ ನಿನ್ನ ಪರವಾಗಿ ಮಾತಾಡೋಕ್ಕೆ, ನೀನು ಧೈರ್ಯವಾಗಿ ಹೇಳು, ಎದ್ರಕಮ್ಮಕ್ಕೆ ಹೋಗ್ಬೇಡ. ಅಯ್ಯಮ್ಮ ಜೋರು ಮಾಡಿದ ತಕ್ಷಣ. ಸಿದ್ದಪ್ಪ ನೀನ್ ಸುಮ್ನಿರು ಒಂದ್ ನಿಮಿಷ. ಹನುಮಂತ ಹೇಳು, ಅಯ್ಯಮ್ಮ ಕೇಳ್ತೈತಲ್ಲ ಪ್ರಶ್ನೆನ ಹೇಳು, ನಿಜನೇನು? ಹೌದು ನಾಗಣ್ಣರೇ, ನಿಜಾನೇ. ನಿನ್ನೆ ದಿವಸ ನಾನು ಅಲ್ಲಿ ಹೋಗ್ತಾ ಇತ್ತು ಪಂಚಾಯತಿತ್ತಾಗೆ ಅಯ್ಯಮ್ಮ. ನಾನು ಹೋಗಿ ಮನೆ ಹಾಕ್ಸ್ಕೊಡೋದಿಕ್ಕೆ 10,000 ಲಂಚ ಕೊಡುವಂತು. 10,000 ಆಗಲ್ಲ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂತು. ಇಲ್ಲ ಆಗಲ್ಲ ಅಂತೇಳಿ ಅದೇ ಹೋಯ್ತು. ಹೋಗ್ಲಿ ಬಿಡು, ಹೆಂಗೋ ಒಂದು 5,000 ಎಲ್ಲೋ ಸಾಲಾಗಿಲ್ಲ ಮಾಡಿ ಇವತ್ತು ಬೆಳಗ್ಗೆ ತಾಂಡೋದೆ ಮನೆ ತಕ್ಕೆ. ಆದರೆ 5,000 ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಮಕ್ಕದ ಮ್ಯಾಕೆ ಎಸಿತ್ತು 5,000ನ. ಹನುಮಂತ, ನೀನ್ ಸುಳ್ಳು ಹೇಳಿದ್ರೆ ದೇವಸ್ಥಾನದ ಹತ್ರ ಸುಳ್ಳು ಹೇಳ್ತಾ ಇದ್ಯಾ, ನಿನ್ ನಾಲ್ಗೆ ಬಿದ್ದೋಗುತ್ತೆ. ಈಗ ಹೆಂಗ ಒಂದಿಷ್ಟು ಹೋಟ್ಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ಯಾ, ಸುಳ್ಳು ಹೇಳಿ ಸುಮ್ನೆ ಯಾಕೆ ಅಂತ ಜೀವನನು ಹಾಳು ಮಾಡ್ಕೊಂತೀಯ. ಈಗ ಹೆಂಗೋ ನೆಮ್ಮದಿಯಾಗಿದ್ದೀಯಾ, ಸುಮ್ಮನೆ ಈ ತರ ಸುಳ್ಳು ಹೇಳೋದ್ರಿಂದ ಏನ್ ಪ್ರಯತ್ನ ಇಲ್ಲ. ನೀಯತ್ತಾಗಿರು ಒಂದಿಷ್ಟು. ಅಯ್ಯಯ್ಯಪ್ಪ, ಅಲ್ಲ ಹಿಂದೆ ಗೆದ್ದಿದ್ದವ್ರು ಯಾರೂ ಈ ಥರ ಲಂಚಕ್ಕೆ ಬೇಡಿಕೆ ಇಕ್ಕಿರಲಿಲ್ಲ ಬಿಡಪ್ಪ. ಎಲ್ಲರೂ ನಿಯತ್ತಾಗಿ ಕೆಲಸ ಮಾಡೋರು. ಆದರೆ ಈ ಅಮ್ಮ ಮೊದಲನೇ ಸಲ ಗೆದ್ದೈತೆ. ಈ ಮೊದಲನೇ ಸಲ ಗೆದ್ದಿರೋದಕ್ಕೆ ಹಿಂಗೆ ಲಂಚ ಗಿಂಚ ಅಂತಾನೆ. ಅದಕ್ಕೆ ಅವ್ರ ಮನೆ ಉದ್ಧಾರ ಮಾಡ್ಕೊಂಬಂಗೆ ಉದ್ಧಾರ ಮಾಡೋಕ್ಕೋಸ್ಕರ ಗೆದ್ದೈತಿ ಅನ್ಸುತ್ತೆ. ಊರು ಉದ್ಧಾರ ಮಾಡಲ್ಲ, ಬಡವ್ರನ್ನ ಉದ್ಧಾರ ಮಾಡಲ್ಲ. ಸುಮ್ಮನಿರ್ತೀನಣ್ಣ ಶಂಕರಣ್ಣ, ನೀನ್ ಸುಮ್ಮನೆ ಏನು ಬೇಕಂಗೆ ಮಾತಾಡಕ್ ಹೋಗ್ಬೇಡ. ನಾನು ಯಾವ ಲಂಚನೂ ತಗೊಂಡಿಲ್ಲ, ಏನೂ ಇಲ್ಲ. ಇವ್ನು ತಗೊಂಬಕ್ ಬಂದಿದ್ಕೇನೆ ಬೈದು ಕಳ್ಸಿದೀನಿ. ಅದಕ್ಕೆ ಇವನಿಗೆ ಊರಿ ಎತ್ತೈತಿ, ಹಿಂಗ್ ಬಂದು ಬಡ್ಕೊಂತಾ ಇದ್ದಾನೆ. ಹನುಮಂತ, ನಿಜ ಹೇಳು, ಇಲ್ಲಾಂದ್ರೆ ನಾನು ಲಂಚ ತಾಂಡಿದ್ದೀನಿ ಅನ್ನೋದಕ್ಕೆ, ನೀನ್ ಕೇಳಿದ್ದೀನಿ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿ ಐತಾ? ಯಾರಾದ್ರೂ ಹೇಳಿ ಇದಾರ ನಿನ್ ಜೊತೆಗೆ ಸಾಕ್ಷಿ ಹೇಳಕ್ಕೆ? ಸಾಕ್ಷಿ ಯಾರಿದ್ದಾರ? ಏನ್ ಸಾಕ್ಷಿ ಇದೆ ನಾನು ತಗೊಂಡೆ ಅನ್ನೋದಕ್ಕೆ? ನಾನು ಕೇಳಿದೆ, ನಿನ್ಗೆ 10,000 ಕೇಳಿದ್ನ? ನಮ್ಮ ಅತ್ತೆ ಐತೆ, ನಮ್ಮ ಅತ್ತೆನೂ ಇತ್ತು, ನೀನು ನಮ್ಮ ಮನೆಗೆ ಬಂದಾಗ ಕರೆಸ್ಲೇ ನಮ್ಮ ಅತ್ತೆನ? ಹೌದು, ನಾನು ದುಡ್ಡು ತಗೊಂಡೋದಾಗ ಆ ಒಕ್ಕೈನೂ ಇತ್ತು. ಆ ಒಕ್ಕೈನ ಮುಂದೆ ಲಂಚ ಗಿಂಚ ಅಂತ ಹೇಳೋದು ಬೇಡ ಅಂತನ ಸುಮ್ಮನೆ 5,000 ತಗೊಂಡು ಮನೆ ಹಾಕೊಡಕ್ಕ ಅಂತ ಕೇಳಿದೆ ಅಷ್ಟೇನೆ. ನಿನ್ನೆ ದಿವಸ 10,000 ಕೇಳಿತ್ತು, 10,000 ಇಲ್ಲ ಅಂದಿದ್ದಕ್ಕೆ ಇವತ್ತು ಬೇಡ 5,000 ತಗೊಂಡೋಗು ಅಂತನ ಬೈತು ಈ ಅಮ್ಮ. ಅದು ಅಲ್ಲದೇನೆ ಇವಾಗಲೇ ಬರೋದು ನೀನು, ನಮ್ಮ ಅತ್ತೆ ಇದ್ದಾಗೆಲ್ಲನ ಬರಬೇಡ ಅಂತಾನು ಹೇಳಿತ್ತು. ನನಗೇನು ಗೊತ್ತು, ಅಯ್ಯಮ್ಮ ಅಲ್ಲೇ ಇರುತ್ತೆ ಅಂತಾನ ಓದೆ ಅವ್ರ ಮನೆಗೇನೆ. ಇನ್ನು ಎಲ್ಲಿಗೆ ಹೋಗೋದು ಅಂತಾನ. ಹನುಮಂತ, ನೀನು ಈಗ ಸುಳ್ಳು ಹೇಳ್ಬೇಡ, ಸಾಕ್ಷಿ ತೋರಿಸು. ಸುಮ್ಮನೆ ಸುಳ್ಳು ಹೇಳ್ಬಿಟ್ರೆ ಎಲ್ಲರೂ ನಂಬಿಡ್ಬೇಕಾ? ಈ ಊರಿನ ಜನ ಎಲ್ಲನ ನಿನ್ನಿಂದ ಲಸ್ಮಾಕನ್ ಮರ್ಯಾದೆ ಹಾಳಾಗಿ ಹೋಗ್ತೈತಿ. ಇಷ್ಟು ದಿನ ಮಾಡಿರೋ ಒಳ್ಳೆ ಕೆಲಸ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತೈತಿ. ಸುಮ್ಮನೆ ಸುಳ್ಳು ಬೊಗಳ್ಬೇಡ ನೀನು. ಸರಿಯಾಗಿ ಮಾತಾಡೋದ್ ಕಲ್ತ. ನಮ್ಮ ಲಸ್ಮಾಕನ್ ಬಗ್ಗೆ ನೀನು ಮಾತಾಡದೆ ನಾವು ಸುಮ್ಮನಿರಲ್ಲ. ನಾವು ಸುಮ್ಮನಿರಲ್ಲ ಕಣ್ ಭಾಗ್ಯಮ್ಮ, ನಾವು ಸುಮ್ಮನಿರಲ್ಲ. ಹಿಂಗೆ ಲಂಚ ಪಂಚ ತಗೊಂಡು ಅವ್ರು ಉದ್ಧಾರ ಆಗಕ್ಕಲ್ಲ. ಎಲೆಕ್ಷನ್ಗೆ ಗೆಲ್ಸಿರೋದು ಜನಗಳೆಲ್ಲನ. ಬಡವ್ರನ್ನ ಉದ್ಧಾರ ಮಾಡಲಿ, ಊರು ಉದ್ಧಾರ ಮಾಡಲಿ ಅಂತಾರೆ. ಅವ್ರವ್ರ ದುಡ್ಡು ತಗೊಂಡು ಅವ್ರವ್ರ ಉದ್ಧಾರ ಆಗಂಗಿದ್ದಿದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕು? ಎಲೆಕ್ಷನ್ಗೆ ಯಾಕೆ ನಿಲ್ಲಬೇಕು? ಜನಗಳನ್ನ ಯಾಕೆ ಯಾಮಾರಿಸ್ಬೇಕು? ಅದಕ್ಕೆಲ್ಲ ಉತ್ತರ ಕೊಡಲೇಬೇಕು. ಎಲ್ಲರೂ ಕೇಳ್ತಾ ಇದೀವಿ, ನಮ್ಮೂರಿನ ಜನಗಳ ಪರವಾಗಿ ಕೇಳ್ತಾ ಇದೀವಿ. ಇವತ್ತು ನಮ್ಮ ಹನುಮಂತಗಾದ ಅನ್ಯಾಯ ಇನ್ನೊಂದು ದಿವಸ ಇನ್ನೊಬ್ರಿಗೆ ಆಗ್ಬೋದು, ಬಡವ್ರಿಗೆ. ಕೇಳಿದಿದ್ರೆ ಹಿಂಗೆ ಮುಂದುವರ್ಕೊಂಡು ಹೋಗ್ತೈತಿ. ಅದೆಲ್ಲ ಬೇಕಾಗಿಲ್ಲ, ನ್ಯಾಯ ಸಿಗಬೇಕು. ಇವತ್ತು ನ್ಯಾಯ ಸಿಗದೆ ಇಲ್ಲಿಂದ ಯಾರು ಹೋಗಂಗಿಲ್ಲ. ನಾಗಣ್ಣರೇ, ಸುಮ್ಮನೆ ನಿಂತಿದ್ರಲ್ಲ, ಏನಾದರೂ ಹೇಳ್ರಿ. ಇದಕ್ಕೇನು ಹೇಳ್ತೀರಾ ನೀವು? ಹನುಮಂತ, ನೀನು 5,000 ಇಸ್ಕೊಂಬಂದಿ ಅಂದಲ್ಲ, ಯಾರು ಕೊಟ್ರು ನಿನ್ಗೆ 5,000ನ? ಯಾರೋ ಕೊಟ್ಟರು, ಹಿಂಗೆ ಇರೋ ಅಂಥವ್ರು ಇಸ್ಕೊಂಬಂದೆ ಸಾಲನ. ಯಾರು ಅಂತಾನ? ಈಗ ಅದೆಲ್ಲ ಬೇಕಾ ಇಲ್ಲಿ ಹೇಳ್ರಿ? ಹೌದೌದು, ಬೇಡದಿರೋ ವಿಷಯ ಮಾತಾಡೋದು ಬೇಕಾಗಿಲ್ಲ. ಯಾರ ಹತ್ರನೋ ಇಸ್ಕೊಂಬಂದೇವನೇ, ನಿಮ್ಗೆ ಯಾಕ್ರಿ ಗುಂಡಜ್ಜಿ? ಇಲ್ಲಿ ಆಗ್ತಾ ಇರೋದು ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತಂದ್ರೆ ದುಡ್ಡು ಎಲ್ಲಿ ತಂದೆ, ಯಾರು ಕೊಟ್ಟರು ಅಂತನ ಕೇಳ್ತಾ ಇದೆಯಲ್ಲ. ಈಗ ಅಯ್ಯಮ್ ತಪ್ಪು ಮಾಡಿರೋದಕ್ಕೆ ಏನು ಶಿಕ್ಷೆ ಕೊಡ್ತೀರಾ ಹೇಳ್ರಿ? ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಏನೈತಿ? ಸಾಕ್ಷಿ ತೋರಿಸ್ರಿ, ಆಮೇಲೆ ನೋಡೋಣ ನಾನು ತಪ್ಪು ಮಾಡಿದೀನೋ ಇಲ್ವೋ ಅಂತಾನ. ನನ್ನ ಮನಸ್ಸಿಗೆ ನನಗೆ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ಅಂತಾನ. ನಾನು ಯಾವತ್ತೂ ಲಂಚ ತಿಂಬು ಅಂತಾಳಲ್ಲ. ಲಂಚ ತಿನ್ನಂಗಿದ್ರೆ ಈಟೊತ್ತಿಗೆ ನಾನು ದೊಡ್ಡ ಸಾಹುಕಾರೇ ಆಗ್ಬೋದಾಗಿತ್ತು. ಹಂಗೇನಾದ್ರೂ ಇದಾಗಂಗಿದ್ದಿದ್ರೆ, ಲಂಚ ತಿಂದು ಉದ್ಧಾರ ಆಗಂಗಿದ್ದಿದ್ರೆ. ಲಂಚ ತಿಂದವ್ರು ಯಾರೂ ಉದ್ಧಾರನೂ ಆಗಿಲ್ಲ. ಇದಕ್ಕೆ ಏನಾರ ಒಂದು ನ್ಯಾಯ ಕೊಡ್ರಿ ಮುಖ್ಯಸ್ಥರೇ, ನೀವೇನೆ. ಸರಿ ಆಯ್ತು, ನಮ್ಮ ಲಸ್ಮಕ್ಕ ಲಂಚ ಕೇಳಿರೋದೇ ನಿಜ ಆದ್ರೆ ಇವನು ದೇವಸ್ಥಾನ ಮುಂದೆ ಇದ್ದಾನೆ, ಎಲೆ ಅಡಿಕೆ ಕಾಯಿ ಇಕ್ಬಿಟ್ಟು
ಲಂಚ ತಗೊಂಡ್ರು ಲಸ್ಮಕ್ಕ ನಾನು ಕೇಳಿದ್ರು, ನಾನು ಹೇಳ್ತಾ ಇರೋದು ಸತ್ಯ ಸತ್ಯ ಅಂತನ 3 ಸಲ ಹೇಳ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿ ಕೊಡ್ಲಿ. ಲಸ್ಮಕ್ಕನೂ ತಗೊಂತಾಳೆ, ನಾನು ಲಂಚ ತಗೊಂಡಿಲ್ಲ ಕೇಳುವಿಲ್ಲ ಅಂತ ಹೇಳಿ ದೇವ್ರಿಗೆ ಸಾಕ್ಷಿಯಾಗಿ ತಗೊಂತಾಳೆ. ಆಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತನ. ಏನ್ ಗುಂಡ ಜಿಂಗಿ ಹೇಳ್ತಾ ಇದ್ಯಾ? ಹಂಗೆ ತಗೊಂಡ್ಬಿಟ್ರೆ ಅದು ಹೆಂಗೆ ಗೊತ್ತಾಗುತ್ತೆ ಇರು ಮಾಡ್ತೀನಿ. ಎಲೆ ಅಡಿಕೆ ಆಮೇಲೆ ಹೂವ ಒಂದು ಕಾಯಿ ಎಲ್ಲನ ತಾಂಬತ್ತೀನಿ, ತೀರ್ಮಾನ ಆಗುತ್ತೆ. ಅವಾಗ ನೋಡ್ರಿ ಯಾರ್ದು ನಿಜ ಯಾರ್ದು ಸುಳ್ಳು ಅಂತ. ಯಾರು ಸುಳ್ಳು ಹೇಳ್ತಾರೋ ಅವ್ರಿಗೆ ದೇವರೇ ಸರಿಯಾಗಿ ಶಿಕ್ಷೆ ಕೊಡ್ತಾಳೆ ಆ ಯಮ್ಮನೆ. ಇಲ್ಲಿ ದೇವಸ್ಥಾನದ ಮುಂದೆ ಅನ್ಯಾಯ ನೋಡಿದ್ರೆ ಯಾರೂ ಉದ್ಧಾರ ಆಗಿಲ್ಲ, ಅವ್ರಿಗೆ ಒಳ್ಳೇದು ಆಗಲ್ಲ. ಇದೇನಿದು ಹಿಂಗಾಗೋಯ್ತು? ಹನುಮಂತ, ಇದಕ್ಕೆ ನಿನ್ಗೆ ಒಪ್ಪಿಗೆನೋ? ಅದು ಅಣ್ಣ, ಇದೇನಣ್ಣ, ಏನು ದೇವ್ರು ಬಂದು ಹೇಳ್ತೈತಾ ಹಿಂಗೆಲ್ಲ ಮಾಡಿದರೆ? ಏನು ಸಾಕ್ಷಿ ಇಲ್ವಲ್ಲಪ್ಪ, ನೀನು ಹೇಳ್ತಾ ಇದ್ಯಾ ಲಂಚ ಕೇಳ್ತಾ ಅಯ್ಯಮ್ಮ ಅಂತಾನ. ಅಯ್ಯಮ್ಮ ಹೇಳ್ತೈತೆ ನಾನು ಕೇಳೇ ಇಲ್ಲ, ನಾನು ಲಂಚ ಕೊಡಕ್ಕೆ ಬಂದ್ರು ಬೇಡ ಅಂತ ಹೇಳಿ ಬೈದು ಕಳ್ಸಿದೀನಿ ಅಂತ ಅಯ್ಯಮ್ಮ ಹೇಳ್ತೈತೆ. ಈಗ ಯಾರು ನಿಜ ಹೇಳ್ತಾ ಇದ್ದೀರಾ ಯಾರು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೇನೆ ನಾಲ್ಗೆ ಬಿದ್ದೋಗುತ್ತೆ ಯಾರಾದರೂ ಸುಳ್ಳು ಹೇಳಿದ್ರಿ. ಅದು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ದೇವ್ರು ಯಾವತ್ತೂ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ ಮಾರಮ್ಮ ತಾಯಿ, ನೋಡ್ತಾ ಇರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.